ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾರೆ. ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಅಲ್ಲೊಂದು ಒಳ್ಳೆ ಪ್ಲೇಸಲ್ಲಿ ನಿಲ್ಲಿಸ್ತಾರೆ. ಸೂರ್ಯ ಹೇಳಿದ್ರೆ, ನೋಡೇ ಮೀನಾ, ಬೆಂಗಳೂರು ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ, ಮೀನಾ ವಾವ್ ತುಂಬ ಚೆನ್ನಾಗಿದೆ ರೀ, ಎಷ್ಟೊಂದು ಲೈಟ್ಸ್ ಎಲ್ಲ ಆನ್ ಆಗಿದೆಯಲ್ಲ, ಇದಕ್ಕೆಲ್ಲ ಲೈಟ್ ಬಿಲ್ ಬರಲ್ವಾ ಜಾಸ್ತಿ ಅಂತ ಕೇಳಿದ್ದಕ್ಕೆ ಸೂರ್ಯ ನಗ್ತಾ, ಇದು ಬೆಂಗಳೂರು ಕಣೆ, ಇದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿತ್ತು ಬೆಂಗಳೂರು, ನಮ್ಮಂಥವ್ರು ಬಂದು 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 ಈ ಥರ ಮಾಡಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾನೆ. ಆಮೇಲೆ ಸೂರ್ಯ ಮೀನನಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಅವಳಿಗೆ ಹೂ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ತಾನೆ. ದಯವಿಟ್ಟು ನನ್ನಿಂದ ಏನೇ ತಪ್ಪಾಗಿದ್ರು ನನ್ನ ಕ್ಷಮಿಸು, ಇನ್ನೊಂದ್ಸರಿ ನಾನು ಯಾವುದೇ ಥರ ಮಿಸ್ಟೇಕ್ ಮಾಡಲ್ಲ ಅಂತ ಹೇಳಿಬಿಟ್ಟು ಬೇಡ್ಕೊತಾನೆ. ಸರಿ ಆಯಿತು ರೀ ಅಂತೇಳ್ಬಿಟ್ಟು ಒಪ್ಕೊತಾಳೆ. ಊರು ರೋಸ್ ಕೊಟ್ಟಾದಮೇಲೆ ಆಮೇಲೆ ಕಾಲ್ಗೆಜ್ಜೆ ತಂದುಬಿಟ್ಟು ಅವಳು ಕಾಲಿಗೆ ಹಾಕ್ತಾಳೆ. ಅವಳಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಇದು ನನಗೆ ದುಃಖದಿಂದ ಬರ್ತಿರೋಂಥ ಕಣ್ಣೀರಲ್ಲ ರೀ, ತುಂಬ ಸಂತೋಷವಾಗಿ ಬರ್ತಿರೋ ಕಣ್ಣೀರು ಅಂತ ಹೇಳ್ತಾನೆ. ತಡಿಯಮ್ಮ ಮೀನಾ, ಇನ್ನೂ ಸರ್ಪ್ರೈಸ್ಗಳು ಮುಗ್ದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಐಸ್ ಕ್ರೀಮ್ ತೊಗೊಂಡು ಬರ್ತಾನೆ. ಏನು ರೀ ಇದು ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ ಅಂದರೆ, ಇವಾಗ ಐಸ್ ಕ್ರೀಮ್ ತಿಂದಾಯ್ತಲ್ವ, ಇನ್ನೂ ಒಂದು ಸರ್ಪ್ರೈಸ್ ಇದೆ ನಿನಗೆ ಅಂತ ಹೇಳಿದ್ದಕ್ಕೆ, ಮತ್ತು ಏನದು ಅಂತ ಕೇಳೋದಕ್ಕೆ ಹೋಗ್ಬಿಟ್ಟು ಊಟ ತೊಗೊಂಬರ್ತಾನೆ. ಆಮೇಲೆ ಇಬ್ಬರು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಾದಮೇಲೆ ಕಾರಲ್ಲಿ ಇಬ್ಬರು ಆರಾಗಿ ಮಾತಾಡ್ಕೊತ ಬರ್ತಾರೆ. ಆಮೇಲೆ ಮನೆಗೆ ಬಂದುಬಿಟ್ಟು ಡೋರ್ ನಾಕ್ ಮಾಡಿದಾಗ ಶಾಂತಿ ಇದ್ಕೊಂಡು, ಯಾರು ಇವರು ಇಷ್ಟೊತ್ತಿನಲ್ಲಿ ಡೋರ್ ನಾಕ್ ಮಾಡ್ತಾ ಇರೋದು, 3 ಗಂಟೆ ಆಗಿದೆ, ಸೊ ನೋಡಿರಿ ಸ್ವಲ್ಪ ಯಾರು ಅಂದದಕ್ಕೆ, ಕಳ್ಳಗಿಳ್ಳೇನಾದ್ರು ಬಂದಿದ್ದಾನ ಅಂತ ಶಾಂತಿ ಹೇಳಿದ್ದಕ್ಕೆ ರಂಗನಾಥ್ ಇರೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಮೀನಾ ಮತ್ತು ಸೂರ್ಯ ಇರ್ತಾರೆ. ನೀವೇನಾ, ನಿಮಗೆ ಬುದ್ಧಿ ಇಲ್ವಾ ಇಷ್ಟೊತ್ತಿನಲ್ಲ ಬಂದುಬಿಟ್ಟು ಡೋರ್ ನಾಕ್ ಮಾಡೋದು, ನಿಮಗೆ ಗೊತ್ತಾಗಲ್ವ ಅಂತ ಶಾಂತಿ ಬೈದಿದ್ದಕ್ಕೆ ರಂಗನಾಥ್ ಹೇಳ್ತಾನೆ, ಬಿಡೆ ಏನೋ ಚಳಿಯಾಗಿರುತ್ತೆ ಪಾಪ, ಅದಕ್ಕೆ ಹೊರಗಡೆ ಮಲ್ಕೊಂಡಿರ್ತಾರಲ್ವಾ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಇಲ್ಲಪ್ಪ ನಾವು ಹೊರಗಡೆ ಹೋಗಿದ್ವಿ, ಅಲ್ಲೇ ಇಡ್ಲಿ, ರೈಸ್ ಬಾತು, ದೋಸೆ ಎಲ್ಲ ತಿನ್ಕೊಂಡು ಬಂದ್ವಿ ಅನ್ನೋದಕ್ಕೆ, ಅಬ್ಬಬ್ಬಬ್ಬ ತುಂಬ ಚೆನ್ನಾಗಿದೆ ನಿಮ್ಮಿದು ಹಂಗೆ ಹಿಂಗೆ ಅಂತ ಬೈತಾ ಇರ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಸುಮ್ಮನೆ ಹೋಗಿ ಒಳಗಡೆ ಅಂತ ಅವ್ನು ಗದರಿಸಿದಾಗ ಸುಮ್ಮನೆ ಅವಳು ಹೋಗ್ತಾಳೆ. ಅದಾದಮೇಲೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಅವರ ಆಫೀಸ್ ಹತ್ರ ಬರ್ತಾರೆ. ಆವಾಗ ಅವನೇನೋ, ನನಗೆ ಡೀಲರ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮನೋಜ್ ಅಲ್ಲಿಂದ ಹೋಗ್ತಾನೆ. ಅದಾದಮೇಲೆ ಒಳಗಡೆ ಬಂದ ತಕ್ಷಣ, ಮೇಡಮ್ ನಿಮ್ಮನ್ನು ಯಾರೋ ನೋಡೋಕೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ, ಯಾರಪ್ಪ ಅವರು ಅಂತ ರೋಹಿಣಿ ನೋಡಿದ ತಕ್ಷಣ ಶಾಕ್ ಆಗ್ತಾಳೆ. ಅದು ಹಳೆ ಲವರ್ ಆಗಿರ್ತಾನೆ. ಆವಾಗ, ಏನು ರೋಹಿಣಿ ಎಷ್ಟು ಬೆಳೆದ್ಬಿಟ್ಟಿದೆಯಾ ನನ್ನ ಬಿಟ್ಟ ಮೇಲೆ ನೀನು ಅಂತ ಹೇಳಿದ್ದಕ್ಕೆ, ನೀನು ಯಾರು ಇಲ್ಲಿ ಬರೋಕ್ಕೆ ಕೇಳಿದ್ರೆ ಫಸ್ಟ್ ಹೋಗಿಲ್ಲಿಂದ ಅಂದರೆ, ಅದೇಗಾಗುತ್ತೆ ರೋಹಿಣಿ, ನೀನು ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿದೀಯಾ, ಇವಾಗ ಮತ್ತು ನಮ್ಮ ಮನೆಗೆಲ್ಲ ಸಾಮಾನು ಬೇಕಲ್ಲ, ಯಾರು ಕೊಡಿಸ್ತಾರೆ ಅಂತ ಕೇಳೋದಕ್ಕೆ, ಅದಕ್ಕೆ ನಾನೇನು ಮಾಡಲಿ, ನನ್ನ ಕೈಲಾಗಲ್ಲ ಅಂತಂದೆ. ಹೌದಾ, ಸರಿ ಬಿಡು, ನೀನು ಕೊಡಿಸಿದ್ರೆ ಪರವಾಗಿಲ್ಲ, ನಿನ್ನ ಗಂಡನಿಗೆಲ್ಲ ಹೇಳಿಬಿಟ್ಟು ನಾನೇ ತೊಗೊಂಡು ಹೋಗ್ತೀನಿ ಅಂದಕ್ಕೆ, ಸರಿ ಏನೇನು ಬೇಕು ಎಲ್ಲ ತೊಗೊಂಡು ಹಾಳಾಗಿ ಹೋಗು ಫಸ್ಟು ಅಂತ ಹೇಳೋದಕ್ಕೆ, ಮತ್ತು ಇದಕ್ಕೆ ವಾರಂಟಿ ಕಾರ್ಡೆಲ್ಲ ಇದೆ ತಾನೇ, ಮತ್ತು ಏನೂ ಇಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕಾಗುತ್ತೆ ನೋಡು ಅಂತ ಹೇಳಿದ್ದಕ್ಕೆ, ಸುಮ್ಮನೆ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಪ್ಯಾಕ್ ಮಾಡಿಸ್ಬಿಟ್ಟು ಹೊರಗಡೆ ಲಾರಿ ನಿಲ್ಲಿಸಿರ್ತಾರೆ. ಮನೋಜ್ ಬಂದುಬಿಟ್ಟು, ಏನಪ್ಪ ಇವತ್ತು ಫುಲ್ ಬಿಸ್ನೆಸ್ ಆದಂಗಿದೆ, ಫುಲ್ ಒಳ್ಳೆ ಲಾಭ ಬಂದಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಒಳಗಡೆ ಹೋಗ್ಬಿಟ್ಟು ಇದ್ರಲ್ಲಿ ನೋಡಿದ ತಕ್ಷಣ ₹1 ದುಡ್ಡಿರಲ್ಲ. ಏನಾಯ್ತು ರೋಹಿಣಿ, ₹1 ದುಡ್ಡಿಲ್ಲ ಮತ್ತು ಇಷ್ಟೊಂದು ವ್ಯಾಪಾರ ಆಗಿದೆ ಅಂದೋದಕ್ಕೆ, ಇಲ್ಲ ರೀ, ಅವರು ನಮಗೆ ತುಂಬ ಪರಿಚಯ ಇರೋರೆ, ಸಾಲನೇ ಕೊಟ್ಟಿದ್ದೀನಿ, ಅವ್ರು ಕೊಡ್ತಾರೆ ನಮಗೆ, ಏನು ಯೋಚನೆ ಬೇಡ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾನೆ. ಸೊ ಇಷ್ಟ ಆಗಿತ್ತು ಈ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.